ಸಿನಿಮಾ ಕಲಾವಿದರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ನಟಿ ರಮ್ಯಾ. ಅವರು ರಾಜಕೀಯ ಮೂಲ ನೋಡಿದ್ರೆ ಅವರು ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ನಿಂದ ಸಂಸದೀಯಾಗಿದ್ದವರು. ನಟಿ ರಮ್ಯಾ ಈಗ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳನ್ನು ಸೆಕೆಂಡ್ ಮಾಡಿದ್ದಾರೆ. ಹೌದು ಸರಿ, ಅದರಲ್ಲಿ ತಪ್ಪೇನಿದೆ? ನೆಲ ಜಲ ಭಾಷೆ ಅಂತಂದಾಗ ಎಲ್ಲ ಒಂದಾಗಬೇಕು. ಡಿಕೆ ಶಿವಕುಮಾರ್ ಸಾಹೇಬರು ಹೇಳೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ನೀರಿನ ವಿಚಾರ ಬಂದಾಗ ಕಲಾವಿದರು ಬೆಂಬಲಿಸಬೇಕು. ಡಿಕೆ ಶಿವಕುಮಾರ್ ಅದನ್ನೇ ಹೇಳಿದ್ದಾರೆ. ಅದಕ್ಕೆ ನನ್ನ ಸಹಮತವಿದೆ. ಸದ್ಯ ಹೊಸ ಚಲನಚಿತ್ರದ ನಟನೆ ಬಗ್ಗೆ ನಂದು ಯಾವುದೂ ಯೋಜನೆಗಳಿಲ್ಲ. ಬಹಳ ದಿನಗಳ ನಂತರ ಹಂಪಿಗೆ ಬಂದಿದ್ದೀನಿ, ಥ್ಯಾಂಕ್ ಯು ಅಂತಾನೂ ಕೂಡ ಅದ್ರ ಜೊತೆ ಅಂದರೆ ಹಂಪಿ ಭೇಟಿಯ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅದ್ರ ಜೊತೆಗೆ ಡಿಕೆ ಶಿವಕುಮಾರ್ ಇತ್ತೀಚೆಗೆ ಚಲನಚಿತ್ರೋತ್ಸವದಲ್ಲಿ ವೇದಿಕೆ ಮೇಲೆ ಮಾಡಿದ್ದ ಭಾಷಣದ ಬಗ್ಗೆಯೂ ಕೂಡ ತಪ್ಪಲ್ಲ ಅದು ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಜಿಲ್ಲಾಡಳಿತ ಆಹ್ವಾನ ಕೊಟ್ಟಿತ್ತು, ನದಿಗಳ ಬಗ್ಗೆಯೂ ಕಲಾವಿದರು ಮಾತಾಡಬೇಕು ಅಂತ ಹಂಪಿ ಉತ್ಸವದ ಕಾರ್ಯಕ್ರಮದಲ್ಲಿ ನಟಿ ರಮ್ಯಾ ಮಾತಾಡಿದ್ದಾರೆ. ಸಾಹೇಬ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ್ದು ಸರಿನೇ. ಬಿಕಾಸ್ ಐ ಥಿಂಕ್ ಆ್ಯಸ್ ಆ್ಯಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿತ್ತು ಮುಂಚೆ ಆ ಬೆಂಬಲ, ಆ ಪ್ರೋತ್ಸಾಹ ಅದಿವತ್ತು ನನಗೆ ಕಾಣಿಸ್ತಾ ಇಲ್ಲ. ಸೊ ಐ ಫೀಲ್ ದಟ್ ಆ್ಯಸ್ ಆ್ಯಕ್ಟರ್ಸ್ ನಮಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಆ್ಯಂಡ್ ನಮ್ಮ ಭಾಷೆ ಆಗಲಿ, ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ, ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್. ಅವ್ರು ಹೇಳೋದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ನಮ್ಮದೊಂದು ಮನವಿ, ನೀರು ಅಂತ ಬಂದಾಗ ಕೇವಲ ಕಾವೇರಿ ಬಗ್ಗೆ ಮಾತಾಡ್ತಾರೆ, ತುಂಗಭದ್ರ ಬಗ್ಗೆ ಯಾಕೆ ಮಾತಾಡಬಾರದು ಅಂತ. ಅದು ನೀವು ಯು ಶುಡ್ ಕಾವೇರಿ ಆದರೆ ಸ್ಟ್ರೈಕಿಗೆ ಹೋಗ್ತಾರೆ. ಉತ್ತರ ಕನ್ನಡದಲ್ಲಿ ಇರಲ್ಲ ಡ್ಯಾಮ್ಗಳಿಗೆ ಧ್ವನಿ ಎತ್ತಾ ಇಲ್ಲ ಕಲಾವಿದರು. ಓಡ್ಲಿ ಕಾವೇರಿ ನದಿಗೆ ಅಷ್ಟೇ ಧ್ವನಿ ಎತ್ತಾ ಇದ್ದಾರೆ. ಆ ಪ್ರೆಫರೆನ್ಷಿಯಲ್ ಟ್ರೀಟ್ಮೆಂಟ್ ಇರಬಾರ್ದು. ಬಿಕಾಸ್ ಎಲ್ಲ ನಮ್ಮ ನಾಡು, ನಮ್ಮ ಜಾಗ. ಸೊ ಹಾಗಾಗಿ ವಿ ಶುಡ್ ಫೈಟ್ ಫಾರ್ ಆರ್ ರೈಟ್ಸ್. ಎಲ್ಲರೂ ಒಟ್ಟಿಗೆ ಯುನೈಟೆಡ್ ಆಗಿ ನಾವು ಫೈಟ್ ಮಾಡಬೇಕು. ಸಾಹೇಬ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ್ದು ಸರಿನೇ. ಬಿಕಾಸ್ ಐ ಥಿಂಕ್ ಆ್ಯಸ್